7ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 27 ಅಂಟಾರ್ಕ್ಟಿಕಾ ಪ್ರಶ್ನೋತ್ತರಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಅಂಟಾರ್ಕ್ಟಿಕಾ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಡ್ಯಾಶ್. ಉತ್ತರ ಕೆಫಾ ಆರ್. 2. ಅಂಟಾರ್ಕ್ಟಿಕಾ ಖಂಡವನ್ನು ಶೋಧಿಸಿದವರು ಡ್ಯಾಶ್. ಉತ್ತರ ಚಾರ್ಲ್ಸ್ ವೀಲ್ಸ್. 3. ದಕ್ಷಿಣ ಕಾಂತ ಧ್ರುವ ಕಂಡು ಹಿಡಿದವನು ಡ್ಯಾಶ್. ಉತ್ತರ ಇಂಗ್ಲೆಂಡಿನ ಶಾ ಕಲ್ಪನ್. 4. ಅಂಟಾರ್ಕ್ಟಿಕಾ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಡ್ಯಾಶ್. ಉತ್ತರ ದಕ್ಷಿಣ ಗಂಗೋತ್ರಿ. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಅಂಟಾರ್ಕ್ಟಿಕಾ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ. ಉತ್ತರ ಸ್ಥಾನ. ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ. ಅಂಟಾರ್ಕ್ಟಿಕಾ ವೃತ್ತ ಅಥವಾ 66°30' ದಕ್ಷಿಣ ಅಕ್ಷಾಂಶದೊಳಗೆ ಹರಡಿಕೊಂಡಿದೆ. ವಿಸ್ತೀರ್ಣ. ಅಂಟಾರ್ಕ್ಟಿಕಾ ಭೂಖಂಡದ ವಿಸ್ತೀರ್ಣ 14.2 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಪ್ರಶ್ನೆ 2. ಅಂಟಾರ್ಕ್ಟಿಕಾ ಖಂಡದ ಭೌಗೋಳಿಕ ಸನ್ನಿವೇಶ ವಿವರಿಸಿರಿ. ಉತ್ತರ ಭೌಗೋಳಿಕ ಸನ್ನಿವೇಶ. ಅಂಟಾರ್ಕ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿದೆ. ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯಲಾಗಿದೆ. ಲ್ಯಾಟಿನ್ ಅಮೆರಿಕದ ದಕ್ಷಿಣದ ತುತ್ತ ತುದಿಯ ಕೇಪ್ ಹಾರ್ನ್ ಈ ಖಂಡದ ಸಮೀಪಕ್ಕಿರುವ ಭೂಭಾಗ. ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರಗಳಿವೆ. 3. ಅಂಟಾರ್ಕ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿರಿ. ಉತ್ತರ ಟ್ರಾನ್ಸ್ ಅಟ್ಲಾಂಟಿಕಾ ಪರ್ವತ, ಎಲ್ಸ್ವರ್ತ್ ಪರ್ವತ, ಫ್ರಿನ್ಜ್ ಚಾರ್ಲ್ಸ್ ಪರ್ವತ, ವಿನ್ಸನ್ ಮ್ಯಾಸಿವ್ ಶಿಖರ ಅಟ್ಲಾಂಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳಾಗಿವೆ. ಪ್ರಶ್ನೆ 4. ಅಟ್ಲಾಂಟಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿರಿ. ಉತ್ತರ ಅಟ್ಲಾಂಟಿಕಾ ಖಂಡದ ಸಸ್ಯಗಳು ಪಾಚಿ, ಶೀಲವಲ್ಕ, ಅವಸೆ ಮುಂತಾದವು. ಅಟ್ಲಾಂಟಿಕಾ ಖಂಡದ ಪ್ರಮುಖ ಪ್ರಾಣಿಗಳು ಪೆಂಗ್ವಿನ್, ತಿಮಿಂಗಲ, ಸೀಲ್, ಕ್ರಿಲ್ ಮೀನು ಮುಂತಾದವು. ಪ್ರಶ್ನೆ 5. ಅಟ್ಲಾಂಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರುಗಳನ್ನು ತಿಳಿಸಿರಿ. ಉತ್ತರ ದಕ್ಷಿಣ ಗಂಗೋತ್ರಿ, ಮೈತ್ರಿ, ಪ್ರಿಯದರ್ಶಿನಿ, ಭಾರತಿ. ಅಟ್ಲಾಂಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳು